ರಾಜಕಾರಣದ ಗುರು ಶಿಷ್ಯರ ಮಧ್ಯೆ ಹುಟ್ಟಿರುವಂತಹ ಕಲಹ ಅಂತಿಂತದಲ್ಲ. ರಾಜಕೀಯ ವಲಯದಲ್ಲಿ ಇಬ್ಬರು ಸಹ ಒಂದೇ ರೀತಿಯ ನಡವಳಿಕೆಯ ಮೂಲಕ ರಾಜಕಾರಣದಲ್ಲಿದ್ರೂ ಸಹ ಗುರು ಶಿಷ್ಯರ ಮಧ್ಯೆ ದೊಡ್ಡ ಮಟ್ಟದ ದೂರ ಅಂತರ ಕಾಯ್ದುಕೊಳ್ಳುವಂತ ಪರಿಸ್ಥಿತಿಗೆ ಈಗಲೂ ಕೂಡ ಇದೆ. ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಇಬ್ಬರ ಮಧ್ಯೆ ಇರತಕ್ಕಂತ ಮನಸ್ತಾಪ ಏನು? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡ್ರು. ಅಷ್ಟೇ ಅಲ್ಲದೆ 33 ಶಾಸಕರ ಜೊತೆಗೆ ಸಿಎಂ ಬದಲಾವಣೆಗೆ ಸಿಗ್ನೇಚರ್ ಮಾಡಿ ಕೊಟ್ಟಿದ್ರು ಹೈಕಮಾಂಡ್ಗೆ. ಇದು ಸಿದ್ದರಾಮಯ್ಯನವರ ಮನಸ್ತಾಪಕ್ಕೆ ಕಾರಣವಾಯಿತು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿರ್ತಕ್ಕಂತಹ ಅಭಿಪ್ರಾಯ. ಆದ್ರೆ ನಿಜಕ್ಕೂ ಇವರಿಬ್ಬರ ಮಧ್ಯೆ ನಡೆದಿರುವಂತಹ ಮನಸ್ತಾಪದ ಲೆಕ್ಕ ಏನೇನಿದೆ ಬನ್ನಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿ ಇರ್ತಕ್ಕಂಥ ಮನಸ್ತಾಪ ಬಹಳ ದೊಡ್ಡ ಮಟ್ಟದ್ದಿದೆ. 33 ಶಾಸಕರು ಹೋಗಿ ಸಿಎಂ ಬದಲಾವಣೆಗೆ ಅವಕಾಶ ಮಾಡಿಕೊಡ್ತೀವಿ, ಸಿಎಂ ಬದಲಾವಣೆ ನಿಶ್ಚಿಂತೆಯಿಂದ ಮಾಡಿ ಅಂತ ಸಿಗ್ನೇಚರ್ ಮಾಡಿ ಹೈಕಮಾಂಡ್ ಕೊಟ್ಟಿರೋದು. ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಮನಸ್ತಾಪ ಇದ್ದೇ ಇದೆ. ಈ ಮನಸ್ತಾಪದಿಂದ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕಾಗಿದ್ದಂತಹ ಡಿಸಿಎಂ ಸ್ಥಾನವನ್ನ ಜಿ ಪರಮೇಶ್ವರ್ ಅವರಿಗೆ ಕೊಡೋ ಹಾಗೆ ಮಾಡಿದ್ರು. ಜಿ ಪರಮೇಶ್ವರ್ ಅವರು ಡಿಸಿಎಂ ಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಸ್ಥಾನಕ್ಕೆ ಕೂರಿಸಿದ್ದೇ ಸಿದ್ದರಾಮಯ್ಯನವರು. ಅದನ್ನ ಅವರು ಒಂದು ವೇದಿಕೆ ಮೇಲೆ ಬಹಿರಂಗವಾಗಿ ಹೇಳಿದ್ದಾರೆ, ಹೇಳಿಕೆ ಕೂಡ ನೀಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಮನಸ್ತಾಪ ಉಂಟಾಗಿರೋದು ಇದೇ ಕಾರಣಕ್ಕೆ. ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಿಂತು ಸಿದ್ದರಾಮಯ್ಯನವರು ಅವರನ್ನ ಡಿಸಿಎಂ ಅಂದ್ರೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಸಿಗಬೇಕು ಅಂತ ಹೈಕಮಾಂಡ್ ಜೊತೆಗೆ ನೇರ ಸಂವಾದಕ್ಕೆ ಸಿದ್ದರಾಮಯ್ಯನವರು ಇಳಿಲಿಲ್ಲ. ಒಬ್ಬ ಸಿಎಂ ಸಿದ್ದರಾಮಯ್ಯ ಅಂತಕ್ಕಂತಹ ಅಹಿಂದ ನಾಯಕ ತತ್ವದಲ್ಲೇ ಮುಂದುವರಿತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಕಾರ ನೀಡಲಿಲ್ಲ ಅನ್ನೋದು ಜಾರಕಿಹೊಳಿ ಕುಟುಂಬಕ್ಕೆ ಹುಟ್ಟಿಕೊಂಡಿರುವಂತಹ ಕಲಹ ಮತ್ತು ಮನಸ್ತಾಪ. ಸಿದ್ದರಾಮಯ್ಯನವರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಮನಸ್ತಾಪ ಮೂಡಿದ್ದು ಇದೇ ಕಾರಣಕ್ಕೆ ಅನ್ನುವಂಥದ್ದು ಸಾಕಷ್ಟು ಭಾಗಗಳಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ವಿಷಯ ಭುಗಿಲೆದ್ದಿರ್ತಕ್ಕಂಥದ್ದು. ರಾಜಕೀಯ ವಾತಾವರಣದಲ್ಲಿ ಅಹಿಂದ ನಾಯಕನಾಗಿ ಮುಂದೆ ಬಂದಿದ್ರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಪ್ರತಿ ಬಾರಿಯೂ ಗುರುವಿಗೆ ನೆರವಾಗಿ ನಿಂತಿದ್ದೇ ಇದೇ ಶಿಷ್ಯ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರ ನಡವಳಿಕೆ ಬದಲಾಯಿತು ಯಾಕೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ. ಹೀಗಾಗಬಾರದು, ಇದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಈಗ ಡಿ.ಕೆ. ಶಿವಕುಮಾರ್ ಅವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅನ್ನೋ ಟ್ರೆಂಡ್ ಅನ್ನ ಶುರು ಮಾಡಿದ್ರೆ, ಹೇಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಒಂದು ಟ್ರೆಂಡ್ ಆರಂಭ ಮಾಡಿದ್ರು, ಅದೇ ರೀತಿ ಹಠ ಹಿಡಿದ್ರು, ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಕೊಂಡು ಇವರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಮಾಡ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅನ್ನುವಂಥದ್ದು ಆಗ್ಬಿಟ್ರೆ ತನ್ನ ಮಗ ಯತೀಂದ್ರ ರಾಜಕೀಯಕ್ಕೆ ಹೊಡೆತ ಬೀಳುತ್ತೆ, ತನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ಕೊಳ್ಳಿ ಬೀಳುತ್ತೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿಯಿಂದ ಅಂತರ ಕಾಯ್ಕೊಂಡಿದ್ದು ಸತ್ಯ. ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ಅವರಿಗಿಂತ ಅಧಿಕಾರ ಕೊಡಿ ಅಂತ ಸಿದ್ದರಾಮಯ್ಯನವರು ತುಟಿಕ್ ಪಿಟಿಕ್ ಅಂದಿಲ್ಲ. ಸಿಗಬೇಕಾಗಿರ್ತಕ್ಕಂಥ ಡಿಸಿಎಂ ಸ್ಥಾನವನ್ನ ಜಿ ಪರಮೇಶ್ವರ್ ಅವರಿಗೆ ಕೊಟ್ರು. ಯಾಕೆ ಗೊತ್ತಾ? ಕಾಂಗ್ರೆಸ್ನಲ್ಲಿ ಜಿ ಪರಮೇಶ್ವರ್ ದಲಿತ ಸಮುದಾಯದ ನಾಯಕ, ಅವರಿಗೆ ಸಿಎಂ ಸ್ಥಾನ ಕೊಡಕ್ಕಾಗಲ್ಲ, ಕೊಡೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತ ಈ ಪ್ಲಾನಿಂಗ್ ಅನ್ನ ಮಾಡಿದ್ರೆ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಿಸಿ ಒಳ್ಳೆ ಅಧಿಕಾರದಲ್ಲಿ ಕೂರಿಸಿದ್ರು. ಅದರಲ್ಲೂ ಮತ್ತೆ ಜೈ ಅನಿಸ್ಕೊಂಡ್ರು. ಯಾಕಂದ್ರೆ ಜಿ ಪರಮೇಶ್ವರ್
DCM ಸ್ಥಾನಕ್ಕೆ ಕೂತ್ಕೊಂಡಿರೋದ್ರಿಂದ ಮತ್ತೊಮ್ಮೆ ಅಹಿಂದ ನಾಯಕ ಅಂತ ಪ್ರೂವ್ ಮಾಡಿದ್ರು ಸಿದ್ದರಾಮಯ್ಯನವರು. ಇಷ್ಟೆಲ್ಲ ನಡೆಸಿ ಸತೀಶ್ ಜಾರಕಿಹೊಳಿ ಅವರನ್ನ ಇನ್ನೂ ಕೂಡ ಹಾಗೆ ಉಳಿಸಿದ್ರು. ಯಾವುದೇ ಉನ್ನತ ಸ್ಥಾನ ಅಂದ್ರೆ ಈ DK ಶಿವಕುಮಾರ್ ಸಂಪುಟದಲ್ಲಿ ಯಾವುದೇ ಸ್ಥಾನಮಾನಗಳನ್ನು ಸಿಗ್ಲಿಕ್ಕೆ ಬಿಡಲಿಲ್ಲ. ಈ ಮನಸ್ತಾಪ ಸತೀಶ್ ಜಾರಕಿಹೊಳಿಯ ಎದೆಯಲ್ಲಿ ಉದ್ವಿಗ್ನ ಸೃಷ್ಟಿಯಾಯಿತು. ಸಿದ್ದರಾಮಯ್ಯನವ್ರ ಪಕ್ಕದಲ್ಲೇ ಆದ್ರೂ ಮುಖ ತಿರುಗಿಸಿ ನೋಡ್ಲಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಇನ್ನು ಸಿದ್ದರಾಮಯ್ಯನವರ ಜೊತೆಗೆ ಎಂದೂ ಕೂಡ ಸಂವಾದ ನಡೆಸಲಿಕ್ಕೆ ಹೋಗ್ಲಿಲ್ಲ. ಅದರ ನಂತರದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಬಹುದೊಡ್ಡ ಮನಸ್ತಾಪಗಳನ್ನು ಉಂಟು ಮಾಡಿಕೊಂಡ್ರು ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ವಲಯದಲ್ಲಿ. ಅದಾದ ನಂತರ ಯತೀಂದ್ರ ಇವರಿಬ್ಬರನ್ನ ಶಮನ ಮಾಡ್ಲಿಕ್ಕೆ ನೋಡಿದ್ರು. ಇವರಿಬ್ಬರ ಮಧ್ಯೆ ಇರತಕ್ಕಂತ ಒಂದು ಮನಸ್ತಾಪವನ್ನು ಶಮನಗೊಳಿಸಿ ಗುರು ಶಿಷ್ಯರನ್ನ ಮೊದಲಿನ ರೂಪಕ್ಕೆ ತರಬೇಕು ಅಂತ ಯತೀಂದ್ರ ದುಡಿದ್ರು. ಅಂದ್ರೆ ಶ್ರಮ ಪಟ್ಟರು. ಸಿದ್ದರಾಮಯ್ಯನವರನ್ನ ಸತೀಶ್ ಜಾರಕಿಹೊಳಿ ಅವರನ್ನ ಸೇರಿಸಬೇಕು, ಇವರಿಬ್ಬರ ಮಧ್ಯೆ ಇರತಕ್ಕಂತ ಮನಸ್ತಾಪಕ್ಕೆ ನಾಂದಿ ಹಾಡಬೇಕು ಅಂತ ಹೇಳಿ, ಅಥವಾ ಈ ಮನಸ್ತಾಪವನ್ನು ಶಮನಗೊಳಿಸಬೇಕು, ಈ ಮನಸ್ತಾಪಕ್ಕೆ ಒಂದು ಕೊನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಯತೀಂದ್ರ ಸತೀಶ್ ಜಾರಕಿಹೊಳಿ ಅವರ ಹತ್ರ ಬಂದು ಹೋದ್ರು ಸಹ ಅದು ಯಶಸ್ವಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ವರದಿ ಇದೆ. ಇನ್ನು ವರದಿಗಳು ಬರ್ತಾ ಇದೆ. ಇನ್ನು ಒಂದು ವೇಳೆ ಸಿದ್ದರಾಮಯ್ಯನವರು ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿ ಮಾತುಕತೆ ನಡೆದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಮಧ್ಯೆ ಮಾತುಕತೆ ನಡೆದು ಈ ಒಂದು ಶಮನ ಅಂತ್ಯ ಆಗುತ್ತೆ ಅನ್ನುವ ಲೆಕ್ಕಾಚಾರ. ಆದ್ರೂ ಸಹ ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯನ ಕಂಪ್ಲೀಟ್ ಆಗಿ ಸೈಡ್ ಸರಿಸೋಕ್ಕಾಗಲ್ಲ. ಯಾಕಂದ್ರೆ ಯಾವಾಗ ಮತ್ತೆ ಕಣಕ್ಕಿಳಿತಾರೋ ಗೊತ್ತಿಲ್ಲ. ಆದ್ರೆ ಈಗಿರ್ತಕ್ಕಂಥ ಮನಸ್ತಾಪ ಮಾತ್ರ ಬಹಳ ದೊಡ್ಡದಾಗಿ ಮನಸ್ತಾಪ ಹುಟ್ಕೊಂಡಿದೆ. ಪರಮೇಶ್ವರ್ ಅವರಿಗೆ ಏನು ರಾಜೀನಾಮೆ ಕೊಡಿಸಿ ಈ ಒಂದು ಗೃಹ ಇಲಾಖೆಗೆ ಏನು ಸಚಿವ ಸ್ಥಾನ ಇತ್ತು ಅದನ್ನ ರಾಜೀನಾಮೆ ಕೊಡಿಸಿ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನ ಕೂರಿಸಿ DCM ಸ್ಥಾನಕ್ಕೆ ತಂದು ಪರಮೇಶ್ವರ್ ಅವರನ್ನು ಹಾಕಿದ್ರು ಸಿದ್ದರಾಮಯ್ಯ. ಆದ್ರೆ ಸತೀಶ್ ಜಾರಕಿಹೊಳಿ ನೆನಪಿಗೆ ಬರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ. ಸತೀಶ್ ಜಾರಕಿಹೊಳಿ ಅವರಿಗಿಂತ ಅಧಿಕಾರ ಕೊಡಿ ಅಂತ ಹೈಕಮಾಂಡ್ ಅಲ್ಲಿ ಕೇಳಲೂ ಇಲ್ಲ ಸಿದ್ದರಾಮಯ್ಯ. ಆ ಮನಸ್ತಾಪ ಸತೀಶ್ ಜಾರಕಿಹೊಳಿ ಅವರಲ್ಲಿ ಬಹಳ ದೊಡ್ಡದಾಗಿ ಹುಟ್ಟುಕೊಂಡಿದೆ. ಈ ಒಂದು ಲೆಕ್ಕಾಚಾರಗಳು ಈ ರೀತಿ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಅಧಿಕಾರ ಸಿಕ್ಕರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಲೀಡ್ ಆಗ್ತಾರೆ. ತನ್ನ ಮಗ ಯತೀಂದ್ರಗೆ ಹೊಡೆತ ಬೀಳುತ್ತೆ. ಸಾಕಷ್ಟಿದೆ ಇದು. ರಾಜಕೀಯ ಅಂದಾಗ ಎಷ್ಟೇ ಸ್ನೇಹಿತರಿದ್ರು, ಎಷ್ಟೇ ಆಪ್ತರಿದ್ರು, ತಮ್ಮ ತಮ್ಮ ಮಕ್ಕಳು ತಮ್ಮ ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಎಲ್ಲಾನು ದೂರ ಆಗತ್ತೆ, ದೂರನೂ ಮಾಡ್ಕೋಬೇಕಾಗತ್ತೆ ಅಂತ ಸನ್ನಿವೇಶ ಬರುತ್ತೆ. ಆದ್ರೆ ಖಂಡಿತವಾಗಿಯೂ ಮತ್ತಷ್ಟು ಇವರಿಬ್ಬರನ್ನ ಒಂದು ಮಾಡುವಂತಹ ಲೆಕ್ಕಾಚಾರದಲ್ಲಿ ಯತೀಂದ್ರ ಇದ್ದಾರೆ. ಯಾಕಂದ್ರೆ ಯತೀಂದ್ರ ಹೊಡೆತ ಬೀಳುತ್ತೆ. ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಂತರದಲ್ಲಿ ಜಾರಕಿಹೊಳಿ ಅನ್ನೋದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ತೆಗೆದು ತಾನು ಅಂತ ತೋರಿಸ್ಕೊಳ್ಳೋದು ಕಷ್ಟ ಆಗ್ತಿದೆ. ಆದ್ರೂ ಹೋರಾಟವನ್ನ ಮಾಡ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ಎದ್ದು ನಿಂತ್ಕೊಂಡು ಸಿದ್ದರಾಮಯ್ಯನವರ ರೀತಿಯಲ್ಲಿ ಗದರಿಸ್ತಾ ಇರೋದು ಯತೀಂದ್ರ ಅವರ ಈ ಒಂದು ನಡವಳಿಕೆಯನ್ನು ನೋಡ್ತಾ ಇದ್ರೆ ಬಹುತೇಕ ಕಾಂಗ್ರೆಸ್ನಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಮುಖ್ಯಮಂತ್ರಿ ಆಗುವ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಬಹುತೇಕ ಸಿದ್ದರಾಮಯ್ಯನವರು. ಇನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ರು. ನಾನು ಮುಂದಿನ ಬಾರಿ ಸ್ಪರ್ಧೆ ಮಾಡದೇ ಇರಬಹುದು, ಆದರೆ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರ್ತೀನಿ ಅನ್ನುವಂಥ ಲೆಕ್ಕಾಚಾರವನ್ನು ತಿಳಿಸಿದ್ರು. ತನ್ನ ಮಗನಿಗಾಗಿ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಮತ್ತೆ ಪ್ರಚಾರದ ಕಣದಲ್ಲಿ ರಣರಂಗದಲ್ಲಿ ಕಣಕ್ಕಿಳಿಯೋದು ಪಕ್ಕ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಏನೇನಾಗುತ್ತೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೇವೆ. YGN ಸರ್ಕಾರ ಪ್ರತಿ ಇಂಚಿಂಚು ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಇರುತ್ತೆ. ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ. ನಿಮ್ಮ ಮುಂದೆ ಬಂದೇ ಬರ್ತೀವಿ. ನಮಸ್ಕಾರ.